ಓಂ ಶಾಂತಿ. ಡೇಟ್ ಆಗಿದೆ 9/4/1986. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಸಚ್ಚೆ ಸೇವಾಧಾರಿ ಕಿ ನಿಶಾನಿ. ಮಹಾವಾಕ್ಯ ಏನು? ಸಚ್ಚೆ ಸೇವಾಧಾರಿ, ಸತ್ಯ ಸೇವಾಧಾರಿಯ ನಿಶಾನೆ ಏನು? ಜ್ಞಾನ ಸೂರ್ಯ ತಥಾ ಜ್ಞಾನ ಚಂದ್ರಮಾ ಬಾಪ್ ದಾದಾ ಬೋಲೆ. ಜ್ಞಾನ ಸೂರ್ಯ ಯಾರು? ಶಿವ ಬಾಬಾ. ಜ್ಞಾನ ಚಂದ್ರಮ ಬ್ರಹ್ಮ ಬಾಬಾ, ಬಾಪ್ ದಾದಾ ಹೇಳ್ತಾರೆ. ज्ञान सूर्य ज्ञान चंद्रमा अपने धरती के सितारा मंडल में सभी सितारों को देख रहे हैं. ज्ञान सूर्य शिव बाबा, ज्ञान चंद्रमा ಬ್ರಹ್ಮ ಬಾಬಾ ತಮ್ಮ ಪೃಥ್ವಿಯ ನಕ್ಷತ್ರಗಳ ಮಂಡಲದಲ್ಲಿಯ ಎಲ್ಲ ನಕ್ಷತ್ರಗಳನ್ನು ಬಾಬಾ ನೋಡ್ತಾ ಇದ್ದರು. ಯಾರು ನಕ್ಷತ್ರಗಳು ಅಂದರೆ ನಾವು ಆತ್ಮಗಳು. सितारे सभी चमकते हुए अपनी चमक व रोशनी दे रहे हैं. ಎಲ್ಲ ನಕ್ಷತ್ರಗಳು ತಮ್ಮ ಹೊಳಪಿನ ಪ್ರಕಾಶವನ್ನು ತೋರಿಸ್ತಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಭಿನ್ನ ಭಿನ್ನ ಸಿತಾರೆ ಹೇ, ನಕ್ಷತ್ರಗಳು ಬೇರೆ ಬೇರೆ. कोई विशेष ज्ञान सितारे हैं, कोई सहज योगी सितारे हैं, कोई गुणदान मूर्त सितारे हैं, कोई निरंतर सेवाधारी सितारे हैं. ಬಾಬಾ ಹೇಳ್ತಾರೆ, ನಕ್ಷತ್ರಗಳು ಕೆಲವರು ಜ್ಞಾನ ನಕ್ಷತ್ರ, ಇನ್ನು ಕೆಲವರು ಸಹಜ ಯೋಗಿ ನಕ್ಷತ್ರ, ಇನ್ನು ಗುಣಗಳನ್ನು ದಾನ ಮಾಡ್ತಕ್ಕಂಥ ನಕ್ಷತ್ರಗಳು, ಇನ್ನು ಕೆಲವರು ನಿರಂತರ ಸೇವಾಧಾರಿ ನಕ್ಷತ್ರಗಳು ಅಂತ ಹೇಳ್ತಾರೆ ಬಾಬಾ. ಕೋಯಿ ಸದಾ ಸಂಪನ್ನ ಸಿತಾರೆ ಹೇ, ಇನ್ನು ಕೆಲವು ನಕ್ಷತ್ರಗಳು ಹೆಂಗೆ ಸದಾ ಸಂಪನ್ನ. ಬಾಬಾ ಹೇಳ್ತಾರೆ, सबसे श्रेष्ठ है हर सेकेंड सफलता के सितारे. ಎಲ್ಲದಕ್ಕಿಂತ ಶ್ರೇಷ್ಠ ನಕ್ಷತ್ರ ಯಾರು? ಪ್ರತಿ ಸೆಕೆಂಡಲ್ಲಿನೂ ಕೂಡ ಅವ್ರದ್ದು ಸಫಲತೆ. साथ साथ कोई कोई सिर्फ उम्मीदों के सितारे भी हैं. ಇದರ ಜೊತೆಗೆ ಅನೇಕ ಉಮ್ಮೀದ್ಗಳನ್ನು, ಆಶೆಗಳನ್ನು ಇಟ್ಕೊಂಡಂತಕ್ಕಂಥ ಸಿತಾರೆನೂ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. कहाँ उम्मीदों के सितारे और कहाँ सफलता के सितारे. ಎಲ್ಲದರೊಳಗೂ ಸಫಲತೆ ಆಗಿರ್ತಕ್ಕಂಥ ಸಿತಾರೆ ಹೇಗೆ, ಇನ್ನೂ ಅನೇಕ ಆಶೆಗಳನ್ನು ಇಟ್ಕೊಂಡಂಥ ಸಿತಾರೆಗಳು ಹೆಂಗೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, साथ बाबा दोनों में महान अंतर है. उम्मीदों के सितारे, सफलता के सितारे, ಇಬ್ಬರಲ್ಲಿನೂ ಬಹಳ ಅಂತರ ಇದೆ. ಲೇಕಿನ್ ಹೈ ದೋನೋ ಸಿತಾರೆ, ಇರೋದಂತೂ ಎಲ್ಲರೂ ನಕ್ಷತ್ರಗಳೇ ಆಗಿದ್ದಾರೆ. और हर एक भिन्न भिन्न सितारों का विश्व की आत्माओं पर, प्रकृति पर अपना अपना प्रभाव पड़ रहा है. ಅದಕ್ಕೆ ಬಾಬಾ ಹೇಳ್ತಾರೆ, ಆದರೆ ಎರಡು ತರಹದ ನಕ್ಷತ್ರಗಳಿದ್ದಾವೆ. ಪ್ರತಿಯೊಂದು ನಕ್ಷತ್ರ ವಿವಿಧ ನಕ್ಷತ್ರಗಳಾಗಿದ್ದಾವೆ. ವಿಶ್ವ ಕಿ ಆತ್ಮಾओं पर, ಈ ಇಬ್ಬರು ನಕ್ಷತ್ರಗಳೇನಿದಾವಲ್ಲ, ಇಬ್ಬರು ನಕ್ಷತ್ರಗಳ ಪ್ರಭಾವ ಎಲ್ಲ ಆತ್ಮಗಳ ಮೇಲೆ ಬೀಳ್ತದೆ, ವಿಶ್ವದ ಎಲ್ಲ ಆತ್ಮಗಳ ಮೇಲೆ ಬೀಳ್ತದೆ. ಪ್ರಕೃತಿ ಪರ್ ಅಪನಾ ಪ್ರಭಾವ ಪಡ್ ರಹಾ ಹೈ. ಅಷ್ಟೇ ಅಲ್ಲ, ಪ್ರಕೃತಿ ಮೇಲೇನೂ ಕೂಡ ಪ್ರಭಾವ ಬೀರ್ತದೆ ಅಂತ ಹೇಳ್ತಾರೆ ಬಾಬಾ. सफलता के सितारे चारों ओर अपना उमंग उत्साह का प्रभाव डाल रहे हैं. ಯಾವ ಆತ್ಮಗಳು ಸಫಲತೆಯ ಅನುಭವ ಮಾಡ್ತಾರೋ ನಾಲ್ಕು ಕಡೆಗೆ ಅವ್ರದ್ದೇ ಆದಂಥ ಒಂದು ಉಮಂಗ್ ಉತ್ಸಾಹದ ಪ್ರಭಾವ ಬೀರ್ತದೆ. उम्मीदों के सितारे स्वयं भी कभी मोहब्बत कभी मेहनत दोनों प्रभाव में रहने कारण दूसरों में भी कभी कभी मोहब्बत कभी कभी मेहनत का प्रभाव डालते हैं. ಇನ್ನು ಕೆಲವು ನಕ್ಷತ್ರ ಹೆಂಗಿದಾವು, ಉಮ್ಮೀದೋಂಕೆ ಸಿತಾರೆ ಹೆಂಗಿರ್ತಾರೆ ಅಂತಂದರೆ, ಸ್ವಯಂವನ್ನು ಏನು ಮಾಡ್ತಾರೆ, ಸ್ವಯಂ ಭೀ ಕಭಿ ಮೊಹಬ್ಬತ್. ಬಾಬಾನ ಪ್ರತಿ ಕೆಲವು ಸಾರಿ ಏನಿರ್ತದೆ, ಬಹಳಷ್ಟು ಪ್ರೀತಿ ಇರ್ತದೆ. ಇನ್ನು ಕೆಲವು ಸರ್ತಿ ಏನು ಮಾಡ್ತಾರೆ, ಪರಿಶ್ರಮ ಪಡ್ತಾರೆ.
ಇದರ ಪ್ರಭಾವ ಬೇರೆ ಆತ್ಮಗಳ ಮೇಲೇನೂ ಆಗಿ ಅವರು ಹಾಗೆ ಮಾಡ್ತಾರೆ ಅಂತಾರೆ. ಒಮ್ಮೆ ಬರ್ತಾರೆ, ಒಮ್ಮೆ ಕ್ಲಾಸಿಗೆ ಬಿಡ್ತಾರೆ. ಇದೆಲ್ಲ ಯಾರ ಪ್ರಭಾವ? ಯಾವ ಆತ್ಮಗಳು ಏನದಾರ ಉಮೀದೋಂಕೆ ಸಿತಾರೆ ಅಂತೇನು ಹೇಳ್ತೀವಲ್ಲ, ಅವ್ರದ್ದು ಪ್ರಭಾವ ಅಂತ ಹೇಳ್ತಾರೆ ಬಾಬಾ. तो हर एक अपने आप से पूछो कि मैं कौन सा सितारा हूँ. ನಿಮ್ಮನ್ನು ನೀವು ಕೇಳ್ಕೊಡ್ರಿ, ನೀವು ಯಾವ ಸಿತಾರೆ ಆಗಿದ್ದೀರಾ. सभी में ज्ञान योग गुणों की धारणा और सेवा भाव है. ಎಲ್ಲರಲ್ಲಿನೂ ಜ್ಞಾನ ಇದೆ, ಯೋಗ ಮಾಡ್ತೀರಾ, ಗುಣಗಳಿದ್ದಾವೆ, ಧಾರಣಾ ಮಾಡ್ಕೊತೀರಾ, ಸೇವೆ ಮಾಡ್ತೀರಾ, ಎಲ್ಲ ಇದೆ, ಸೇವಾ ಭಾವ ಇದೆ. भाव है भी इद्रू ಕೂಡ, लेकिन सब होते हुए भी ಎಲ್ಲ ಇದ್ರೂ ಕೂಡ किसमें ज्ञान की चमक है. ಕೆಲವರಲ್ಲಿ ಜ್ಞಾನದ ಹೊಳಪಿದೆ. ಬಾಬಾ ಹೇಳ್ತಾರೆ, जिसमें ज्ञान की चमक है तो किसमें विशेष याद की योग की है. और कोई कोई अपने गुणमूर्त की चमक से विशेष आकर्षित कर रहा है. चारों ही धारणा होते हुए भी परसेंटेज में अंतर है. ಮತ್ತೆ ಹೆಂಗೆ ನಕ್ಷತ್ರಗಳಿರ್ತಾವೆ ಅಂತ ಹೇಳ್ತಾರೆ ಬಾಬಾ. ಕೆಲವರು ಒಂದೊಂದರಲ್ಲಿ ಹೊಳಿತಿರ್ತಾರೆ, ಇನ್ನು ಕೆಲವರಲ್ಲಿ 4 ಇರ್ತಾವೆ, ಆದರೂ ಮತ್ತೇನಿದೆ, ಪರ್ಸೆಂಟೇಜಲ್ಲಿ ಅಂತರ ಇದೆ. इसलिए भिन्न भिन्न सितारे चमकते हुए दिखाई दे रहे हैं. यह रूहानी विचित्र तारामंडल है. ಆಕಾಶದಲ್ಲಿ ಹೇಗೆ ತಾರಾಮಂಡಲ ಇದೆಯೋ ಅಷ್ಟೇ ನಕ್ಷತ್ರಗಳು ಒಂದೊಂದು ಕಡೆ ಇರ್ತಾವಲ್ಲ ಅವು, ಹಾಗೆ ಇಲ್ಲಿನೂ ಕೂಡ ಭಿನ್ನ ಭಿನ್ನ ವಿವಿಧ ರೀತಿಯ ತಾರಾಮಂಡಲ ಇದೆ. ಪೃಥ್ವಿಗೆ ತಾರಾಮಂಡಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, आप रूहानी सितारों का प्रभाव विश्व पर पड़ता है. ತಾವು ಏನು ಆತ್ಮ ನಕ್ಷತ್ರಗಳಿದಾರಲ್ಲ, ನಿಮ್ಮ ಪ್ರಭಾವ ವಿಶ್ವದ ಮೇಲೆ ಬೀಳ್ತದೆ, ನೆನಪಿರಲಿ ಅಂತಾರೆ ಬಾಬಾ. ನಾ ಏನು ಮಾಡ್ತೀನಿ ಅದು ವಿಶ್ವದ ಮೇಲೆ ಪ್ರಭಾವ ಬೀಳ್ತದೆ. तो विश्व के स्थूल सितारों का भी प्रभाव विश्व पर पड़ता है. ಬಾಬಾ ಹೇಳ್ತಾರೆ, ನಮ್ಮ ಪ್ರಭಾವ ಅವ್ರ ಮೇಲೆ ಬೀಳ್ತದೆ, ಅವರ ಪ್ರಭಾವ ಇಡೀ ವಿಶ್ವದ ಮೇಲೆ ಬೀಳ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, जितना शक्तिशाली आप स्वयं सितारे बनते हो उतना विश्व की आत्माओं पर प्रभाव पड़ रहा है और आगे पड़ता ही रहेगा. ಬಾಬಾ ಹೇಳ್ತಾರೆ, ನೀವು ಎಷ್ಟೆಷ್ಟು ಶಕ್ತಿಶಾಲಿ ಆಗ್ತಾ ಹೋಗ್ತೀರಿ, ಸ್ವಯಂ ಸಿತಾರೆ ಬಂತೆ ಹೋ, ಅಷ್ಟಷ್ಟು ವಿಶ್ವದ ಆತ್ಮಗಳ ಮೇಲೆ ಪ್ರಭಾವ ಬೀಳ್ತದೆ, ಮುಂದೇನೋ ಪ್ರಭಾವ ಬೀಳ್ತಾ ಇರ್ತದೆ. जैसे जितना घोर अंधियारा होता है तो सितारों की रिमझिम ज़्यादा स्पष्ट दिखाई देती है. ಬಾಬಾ ಹೇಳ್ತಾರೆ, ಎಷ್ಟು ಕತ್ಲೆ ಜಾಸ್ತಿ ಇರ್ತದೋ ಅಷ್ಟು ನಕ್ಷತ್ರಗಳು ನಮಗೇನು ಕಾಣಿಸ್ತವೆ, ಸ್ಪಷ್ಟ ಕಾಣಿಸ್ತವೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ऐसे अप्राप्ति का अंधकार बढ़ता जा रहा है और जितना बढ़ता जा रहा है बढ़ता जाएगा उतना ही आप रूहानी सितारों का विशेष प्रभाव अनुभव करते जाएंगे. ಬಾಬಾ ಹೇಳ್ತಾರೆ, ಜಗತ್ತಿನಲ್ಲಿ ಎಷ್ಟೆಷ್ಟು ಅಂಧಕಾರ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಹೋಗ್ತದೋ ಆವಾಗ ನಾವು ನಕ್ಷತ್ರಗಳ ಸ್ಪಷ್ಟತೆ ಕಾಣಿಸ್ತಾ ಹೋಗ್ತದೆ, ನಿಮಗೂ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. बाबा ಹೇಳ್ತಾರೆ, आप रूहानी सितारों का विशेष प्रभाव अनुभव करते जाएंगे. सभी को धरती के चमकते हुए सितारे ज्योति बिंदु के रूप में प्रकाशमय काया फरिश्ते के रूप में दिखाई देंगे. बाबा ಹೇಳ್ತಾರೆ, सभी को ಎಲ್ಲರಿಗೂ ಧರ್ತಿ ಕೆ ಚಮಕ್ತೆ ಹುಯೆ ಸಿತಾರೆ, ನಾವೆಲ್ಲ ಏನಾಗಿದ್ದೀವಿ, ಪೃಥ್ವಿಯ ಹೊಳೆಯುವ ನಕ್ಷತ್ರ ಜ್ಯೋತಿ ಬಿಂದು ರೂಪದಲ್ಲಿ ಪ್ರಕಾಶಮಯ ದೇಹ ಫರಿಸ್ತೆ ರೂಪದಲ್ಲಿ ಕಾಣಿಸ್ತಾ ಹೋಗ್ತೀವಿ. जैसे अभी आकाश के सितारों के पीछे वह अपना समय एनर्जी और धन लगा रहे हैं, ऐसे रूहानी सितारों को देख आश्चर्यवत होते रहेंगे. बाबा ಹೇಳ್ತಾರೆ, जैसे अभी आकाश के सितारों के पीछे
ಆಕಾಶದ ನಕ್ಷತ್ರಗಳ ಹಿಂದೆ ಅವರೆಲ್ಲ ಏನು ಮಾಡ್ತಿದ್ದಾರೆ, ತಮ್ಮ ಸಮಯ, ಶಕ್ತಿ, ಸಂಪತ್ತನ್ನು ಏನು ಮಾಡ್ತಿದ್ದಾರೆ, ಲಗಾ ರಹೆ ಹೈ, ಹಾಕ್ತಿದ್ದಾರೆ. ಐಸೆ ರುಹಾನಿ ಸಿತಾರೋಂ ಕೋ ದೇಖ್, ಅಂಥ ಆತ್ಮಿಕ ನಕ್ಷತ್ರಗಳ ನೋಡಿ ಆಶ್ಚರ್ಯ ಆಗ್ತದೆ. ಜೈಸೆ ಅಭಿ ಆಕಾಶ ಮೇ ಸಿತಾರೋಂ ಕೋ ದೇಖ್ತೆ ಹುए ऐसे इस धरती के मंडल में चारों ओर फरिश्तों की झलक और ज्योतिर्मय सितारों की झलक देखेंगे, अनुभव करेंगे. यह कौन है, कहाँ से इस धरती पर अपना ಚಮತ್ಕಾರ ದಿಖಾನೆ ಆಯೇ ಹೇ. ಇನ್ನು ಸ್ವಲ್ಪ ದಿವಸದೊಳಗೆ ಏನಾಗ್ತದೆ, ಎಲ್ಲರಿಗೂ ನಾವು ನಕ್ಷತ್ರದ ಹಾಗೆ, ಫರಿಸ್ತೆಗಳ ಹಾಗೆ ಕಾಣಿಸ್ತೀವಿ ಅಂತ ಹೇಳ್ತಾರೆ ಬಾಬಾ. ಆ ಝಲಕ್ಕು ಅನುಭವದಲ್ಲಿ ಬರ್ತಾ ಹೋಗ್ತದೆ. ಚಮತ್ಕಾರ ದಿಖಾನೆ ಆಯೆ, ಇವರೇನೋ ಒಂದು ಚಮತ್ಕಾರ ತೋರ್ಸೋಕ್ಕೆ ಬಂದಿದ್ದಾರೆ ಅಂತ ಅನಿಸ್ತದೆ. जैसे स्थापना के आदि में अनुभव किया है कि चारों ओर ब्रह्मा और कृष्ण की साक्षात्कार की लहर फैलती गई. ಹೇಗೆ ಆದಿನಲ್ಲಿನೂ ಕೂಡ ಬ್ರಹ್ಮ ಮತ್ತು ಕೃಷ್ಣನ ಸಾಕ್ಷಾತ್ಕಾರದ ಅಲೆಗಳು ಇಡೀ ವಿಶ್ವದ ತುಂಬ ಹೋಗಿದ್ದು. ಯಹ ಕೌನ್ ಹೇ, ಯಹ ಕ್ಯಾ ದಿಖಾಯಿ ದೇತಾ ಹೇ. ಬ್ರಹ್ಮ ಬಾಬಾ ನೋಡಿದ ಕೂಡಲೇ ಇವ್ರು ಏನಿದ್ದಾರೆ, ಏನು ತೋರ್ಸಕ್ಕೆ ಹೊಂಟಿದ್ದಾರೆ ಅಂತ ಅನಿಸ್ತಿತ್ತು ಅವಾಗ. ಅದಕ್ಕೆ ಬಾಬಾ ಹೇಳ್ತಾರೆ, ಯಹ ಕ್ಯಾ ದಿಖಾಯಿ ದೇತಾ, ಯಹ ಸಮಜ್ನೆ ಕೆ ಲಿಯೆ ಬಹುತೋಂ ಕಾ ಅಟೆನ್ಷನ್ ಗಯಾ. ಅವಾಗ ಬ್ರಹ್ಮ ಬಾಬಾನ ಒಂದು ಕಾಣಿಸೋದು, ಕೃಷ್ಣ ಒಂದು ಕಾಣಿಸೋದು, ಹಿಂಗೆಲ್ಲ ಆದ ಕೂಡಲೇ ಅದನ್ನು ತಿಳ್ಕೊಳ್ಳೋಕ್ಕೇ ಎಷ್ಟೊಂದು ಟೈಮ್ ಹೋಯಿತು, ಅಟೆನ್ಷನ್ ಕೊಟ್ಟಿದ್ರು ಅದ್ರ ಸಲುವಾಗಿ ಅಂತ ಹೇಳ್ತಾರೆ ಬಾಬಾ. ऐसे अब अंत में चारों ओर यह दोनों रूप ज्योति और फरिश्ता, उसमें बाप दादा और बच्चे सबकी झलक दिखाई देगी. ಹಾಗೆಯೇ ಅಂತಿಮದಲ್ಲಿನೂ ಕೂಡ ಜ್ಯೋತಿ ಬಿಂದು ಮತ್ತು ಫರಿಸ್ತಾ, ಬಾಪ್ ದಾದಾ ಮತ್ತು ಮಕ್ಕಳ ಎಲ್ಲ ಝಲಕ್ ಕಾಣಿಸೋಕ್ಕೆ ಶುರು ಆಗ್ತದೆ. और सभी का एक से अनेकों का इसी तरफ स्वतः ही अटेंशन जाएगा. ಎಲ್ಲರ ಅಟೆನ್ಷನು ಕೂಡ ಎಲ್ಲರದು ಯಾವ ಕಡೆ ಬರ್ತದೆ, ಕುಮಾರ್ ಇವ್ರ ಕಡೆ ಬರ್ತದೆ. ಅಭಿ ಯಹ ದಿವ್ಯ ದೃಶ್ಯ ಆಪ್ ಸಬ್ಕೆ ಸಂಪನ್ನ ಬನ್ನೆ ತಕ್ ರಹಾ ಹುआ है. ಬಾಬಾ ಹೇಳ್ತಾರೆ, ಈಗ ಯಹ ದಿವ್ಯ ದೃಶ್ಯ, ಈ ದಿವ್ಯ ದೃಶ್ಯ ತಮ್ಮ ಸಬ್ಕೆ ಆಪ್ ಸಬ್ಕೆ ಸಂಪನ್ನ ಬನ್ನೆ ತಕ್ ರಹಾ ಹುआ है. ಇಲ್ಲಿ ಯಾಕಾಗಿಲ್ಲ ಅಂತಂದರೆ, ನೀವು ಸಂಪನ್ನ ಆಗಲಿ ಅಂತ ಸಮಯ ಕೊಟ್ಟಿದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ, फरिश्तेपन की स्थिति सहज और स्वतः अनुभव करे तब वह साक्षात्कार फरिश्ते साक्षात्कार में दिखाई देंगे. ಬಾಬಾ ಹೇಳ್ತಾರೆ, ಫರಿಶ್ತೆಪಂದು ಆ ಸ್ಥಿತಿಯ ಸಹಜ ಮತ್ತು ಸ್ವತಃ ಅನುಭವ ಮಾಡಕತ್ರಿ ಅಂತಂದರೆ, ತಬ್ ವಹ ಸಾಕ್ಷಾತ್ ಫರಿಶ್ತೆ ಸಾಕ್ಷಾತ್ಕಾರ ಮೇ ದಿಖಾಯಿ ದೇಂಗೆ. ಆ ಸಾಕ್ಷಾತ್ ಫರಿಶ್ತೆ ನೀವು ಕಾಣಿಸೋಕ್ಕೆ ಶುರು ಆಗ್ತೀರಾ. ಯಹ ವರ್ಷ ಫರಿಶ್ತೆಪನ್ ಕಿ ಸ್ಥಿತಿ ಕೆ ಲಿಯೆ ವಿಶೇಷ ದಿಯಾ ಹುआ है. ಈ ವರ್ಷ ಅದಕ್ಕಾಗಿ ಫರಿಶ್ತೆಪನ್ ಸ್ಥಿತಿ ಆಗ್ತಕ್ಕಂಥ ವಿಶೇಷ ಸಮಯ ಬಾಬಾ ಕೊಟ್ಟಿದ್ದಾರೆ. ಕೈ ಬಚ್ಚೆ ಸಮಜ್ತೆ ಹೈ ಕಿ ಕ್ಯಾ ಸಿರ್ಫ್ ಯಾದ್ ಕಾ ಅಭ್ಯಾಸ ಕರೆಂಗೆ ವ ಸೇವಾ ಭಿ ಕರೆಂಗೆ. ಬಾಬಾ ಹೇಳ್ತಾರೆ, ಕೈ ಬಚ್ಚೆ ಸಮಜ್ತೆ ಹೈ, ಇನ್ನು ಕೆಲವರು ತಿಳ್ಕೊತಾರೆ ಏನಂತಂದರೆ ಕೇವಲ ನೆನಪು ಮಾಡೋ ಅಭ್ಯಾಸ ಮಾಡೋದು ಅಥವಾ ಸೇವಾನು ಮಾಡಬೇಕು. ವ ಸೇವಾ ಸೆ ಮುಕ್ತ ಹೋ ತಪಸ್ಸಾ ಮೇ ಹಿ रहेंगे. ಸೇವಾ ಗಿವ ಎಲ್ಲ ಬಿಟ್ಟು ಬರೀ ತಪಸ್ಸೆ ಅಷ್ಟೇ ಮಾಡಬೇಕೇನು. ಬಾಪ್ ದಾದಾ ಸೇವಾ ಕ ಯಥಾರ್ಥ ಅರ್ಥ ಸುನಾ ರಹೆ ಹೇ. ಬಾಬಾ ಹೇಳ್ತಾರೆ, ಇನ್ನು ಮುಂದೇನು ಹೇಳ್ತಾರೆ ಬಾಬಾ, ಸೇವೆ ಯಥಾರ್ಥ ಅರ್ಥ ಏನು. ಸೇವಾಭಾವ ಅರ್ಥಾತ್ ಸದಾ ಹರ್ ಆತ್ಮ ಕೆ ಪ್ರತಿ ಶುಭ ಭಾವನಾ. ಸೇವಾ ಅಂದ್ರೇನು? हाँ, प्रति आत्मन प्रति शुभ भावना, श्रेष्ठ कामना का भाव. सेवा भाव अर्थात हर आत्मा की भावना प्रमाण फल देना. ಸೇವೆ ಅರ್ಥ ಏನು ಹೇಳ್ತಾರೆ ಬಾಬಾ, ಪ್ರತಿಯೊಂದು ಆತ್ಮನ ಪ್ರತಿ ಭಾವನಾ ಪ್ರಮಾಣವಾಗಿ ಫಲ ಕೊಡೋದು. ಭಾವನಾ ಹದಕಿ ನಹಿ ಲೇಕಿನ್ ಶ್ರೇಷ್ಠ ಭಾವನಾ. ಇದ್ರ ಭಾವನಾ ಅವ್ರಿಗೆ ಕೊಡೋದು ತಗೊಳ್ಳೋದ್ರ ಭಾವನಾ ಇಟ್ಕೊಳ್ಳೋದಲ್ಲ. ಇಲ್ಲೇ ಏನು ಕೊಡೋದದ ಅದು ಶ್ರೇಷ್ಠ ಆತ್ಮ ಆಗಲಿ, ಬಾಬಾನ ಕಡೆ ಬರಲಿ, ಅದು ಯೋಗಿ ಆಗಲಿ, ತಪಸ್ವಿ ಆಗಲಿ, ಅದು ಹೈಯೆಸ್ಟ್ ಸೇವಾ ಅಂತಾರೆ ಬಾಬಾ, ಶ್ರೇಷ್ಠ ಭಾವನಾ. आप सेवाधारियों प्रति अगर कोई रूहानी स्नेह की भावना रखते, शक्तियों के सहयोग की भावना रखते, खुशी की भावना रखते, शक्तियों के प्राप्ति की भावना रखते, उमंग उत्साह की भावना रखते,
ऐसे भिन्न भिन्न भावना का फल अर्थात सहयोग द्वारा अनुभूति कराना तो सेवा भाव इसको कहा जाता है. ಸೇವಾ ಅಂದ್ರೆ ನಾವೇನು ತಿಳ್ಕೊಂಡಿವಿ, ಬಾಬಾ ಏನು ಹೇಳ್ತಿದ್ದಾರೆ, ಸೇವಾ ಅಂದರೆ ಎಲ್ಲರ ಪ್ರತಿ, ಎಲ್ಲ ಆತ್ಮಗಳ ಪ್ರತಿ ಏನಂತ ಹೇಳ್ತಾರೆ ಬಾಬಾ, ಭಾವನಾ, ರೂಹಾನಿ ಸ್ನೇಹ ಭಾವನಾ, ಆತ್ಮಿಕ ಸ್ನೇಹ. ಮತ್ತು ಹೇಳ್ತಾರೆ ಬಾಬಾ, ಶಕ್ತಿಯೋಂಕಿ ಸಹಯೋಗಕ್ಕೆ ಭಾವನಾ. ಅವ್ರಿಗೆ ಯಾವ ಶಕ್ತಿ ಕಡಿಮೆ ಇದೆಯೋ ಆ ಶಕ್ತಿಯನ್ನು ತುಂಬೋದು. ಖುಷಿಗೆ ಭಾವನಾ, ಖುಷಿ ಕೊಡಬೇಕು, ಉಮಂಗ್ ಉತ್ಸಾಹ ಹೆಚ್ಚಿಸಬೇಕು ಅಂತ ಹೇಳ್ತಾರೆ ಬಾಬಾ. ಈ ರೀತಿ ಭಿನ್ನ ಭಿನ್ನ ಭಾವನಾ ಫಲ ಅರ್ಥಾತ್ ಸಹಯೋಗ ಕೊಡುವಂತಹ, ಅನುಭೂತಿ ಮಾಡಿಸುವಂತಹ ಸೇವಾ ಭಾವ ಇವ್ರಿಗಂತ ಹೇಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಿರ್ಫ್ स्पीच करके आ गए या ग्रुप समझा कर आ गए, कोर्स पूरा करा के आ गए, व सेंटर खोल कर आ गए, इसको सेवा भाव नहीं कहा जाता. ಬಾಬಾ ಸ್ಪಷ್ಟ ಮಾಡ್ತಾರೆ. ನಾವೆಲ್ಲ ಅಷ್ಟು ಸೇವಾ ಮಾಡೀವಿ, ಎಷ್ಟು ಸೇವಾ ಮಾಡಿ, ಇನ್ನು ಇಡೀ ದಿನ ಸೇವಾ ಮಾಡಿದ್ದೀವಿ ಅಂತ ಬಾಬಾ ಏನು ಹೇಳ್ತಾರೆ, ಸೇವಾ ಭಾವ ಅಂದರೆ ಪಾಠ ಕೊಡೋದು, ಅಷ್ಟು ಮಂದಿಗೆ ನಾನು ಜ್ಞಾನ ಕೊಟ್ಟೆ, ಅದನ್ನು ಮಾಡಿದೆ, ಸೆಂಟರ್ ತೆಗೆದೆ, ಇದು ಯಾವುದು ಸೇವಾ ಅಲ್ಲಂತಾರೆ ಬಾಬಾ. ಸ್ಪಷ್ಟ ಮಾಡ್ತಾರೆ. ಸೇವಾ ಭಾವ ಅಂದ್ರೇನು, ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಸೋದು, ಉಮಂಗ್ ಉತ್ಸಾಹ ಮಾಡೋದು, ಇದು ಸೇವಾ ಅಂತ ಹೇಳ್ತಾರೆ ಬಾಬಾ. ಸೇವಾ ಅರ್ಥಾತ್ किसी भी आत्मा को प्राप्ति का सेवा अनुभव कराना, ऐसी सेवा में तपस्या सदा साथ है. ಬಾಬಾ ಹೇಳ್ತಾರೆ, ಸೇವಾ ಅರ್ಥ ಅಂತಂದರೆ ಕಿಸಿ ಭೀ ಆತ್ಮಕೋ, ಯಾವುದೇ ಆತ್ಮನಿಗೆ ಪ್ರಾಪ್ತಿಯ ಸೇವೆ, ಮೇವಾ ಅನುಭವ ಕರಾನ, ಅದಕ್ಕೇನು ಹೇಳ್ತಾರೆ, ತಪಸ್ಯ ಸಾಥ್ ಸಾಥ್. ಇನ್ನು ಮುಂದೆ ಹೇಳ್ತಾರೆ ಬಾಬಾ, ತಪಸ್ಯಾರ್ಥಾತ್ ಕ್ಯಾ, ತಪಸ್ಸದ ಅರ್ಥ ಏನು, दृढ़ संकल्प से कोई भी कार्य करना, जहाँ यथार्थ सेवा भाव है वहाँ तपस्या का भाव अलग नहीं. ತಪಸ್ಸೆ ಅದನ್ನು ಸಪ್ರೇಟ್ ಮಾಡಬೇಡಿ ಅಂತಾರೆ ಬಾಬಾ. ತಪಸ್ಯಾರ್ಥ ದೃಢ ಸಂಕಲ್ಪದಿಂದ ಯಾವುದೇ ಕಾರ್ಯವನ್ನು ಮಾಡೋದು, ಎಲ್ಲಿ ಯಥಾರ್ಥ ಸೇವಾ ಭಾವ ಇಟ್ಕೊಂಡು ಅಲ್ಲಿ ತಪಸ್ಯಾ ಭಾವ ಅಲಗ್ ನಹಿ ಹೈ. तपस्या का भाव अलग नहीं, त्याग तपस्या सेवा, त्याग तपस्या सेवा, इन तीनों का कंबाइंड रूप सच्ची सेवा है. ಸೇವಾ ಅಂದ್ರೇನೇನು, ತ್ಯಾಗ ತಪಸ್ಯಾ ಸೇವಾ ಮೂರು ಬೇಕು, ಅದಕ್ಕೆ ಕಂಬೈನ್ಡ್ ರೂಪ್, ಇದಕ್ಕೆ ಸಚ್ಚಿ ಸೇವಾ ಅಂತ ಹೇಳ್ತಾರೆ. ಅವರು ನಾಮಧಾರಿ ಸೇವಾ ಕಾ ಫಲ್ ಅಲ್ಪಕಾಲ ಕಾ ಹೋತಾ ಹೈ. ಹೆಸರಿಗೆ ಸೇವಾ ಮಾಡೋದದು ಬಹಳಷ್ಟು ದಿನ ಇರೋದಿಲ್ಲ. वहाँ ही सेवा की और वहाँ ही अल्पकाल के प्रभाव का फल प्राप्त हुआ और समाप्ति हो गई. ನಿಮಗೆ ಅಲ್ಲೇ ಫಲ ಸಿಕ್ಬಿಡ್ತು ಅಂತಂದ್ರೆ ಅದು ಅಲ್ಲೇ ಮುಗಿದು ಹೋಯ್ತು ಅಂತ ಹೇಳ್ತಾರೆ ಬಾಬಾ. ಅಲ್ಪಕಾಲ ಕೆ ಪ್ರಭಾವ ಕಾ ಫಲ್ ಅಲ್ಪಕಾಲ ಕಿ ಮಹಿಮಾ ಹೇ. ಅಲ್ಪಕಾಲದ ಪ್ರಭಾವ, ಅಲ್ಪಕಾಲದ ಮಹಿಮೆ. बहुत अच्छा भाषण किया, बहुत अच्छा कोर्स कराया, बहुत अच्छी सेवा की, तो अच्छा अच्छा कहने का अल्पकाल का फल मिला और उनको महिमा सुनने का अल्पकाल का फल मिला. लेकिन अनुभूति कराना अर्थात बाप से संबंध जुड़वाना, ಇದನ್ನು ಮಾಡಿಸ್ಬೇಕಂತಾರೆ ಬಾಬಾ. ಆತ್ಮಗಳಿಗೆ ಅನುಭೂತಿ ಮಾಡಿಸ್ಬೇಕು, ಪರಮಾತ್ಮನ ಜೊತೆ ಜೋಡಿಸಬೇಕು. ಶಕ್ತಿಶಾಲಿ ಬನಾನಾ ಯಹ ಹೈ ಸಚ್ಚಾ ಸೇವಾ. सच्ची सेवा में त्याग तपस्या न हो तो यह 50-50% वाली सेवा नहीं, लेकिन 25% सेवा है. सच्चे सेवाधारी की निशानी है त्याग अर्थात नम्रता. ಅದು ಕಡಿಮೆ. ಬಾಬಾ ಹೇಳ್ತಾರೆ, ಸತ್ಯ ಸೇವಾಧಾರಿ ನಿಶಾನೆ, ತ್ಯಾಗ ಅಂದ್ರೇನು,
ನಮ್ರತಾ. ಇನ್ನು ಕೆಲವರು ನಮ್ರತೆ ಹೊರಗೆ ಕಾಣಿಸ್ತಾರೆ, ಒಳಗಡೆ ನಮ್ರತೆ ಇಲ್ಲ. और तपस्या अर्थात एक पाप के निश्चय नशे में दृढ़ता. ತಪಸ್ಯ ಅಂದ್ರೇನು? ಒಬ್ಬ ತಂದೆಯ ಮೇಲೆ ನಿಶ್ಚಯ ಇರೋದೇ ತಪಸ್ಯ ಅಂತ ಬಾಬಾ. ಕುತ್ಕೊಂಡು ಹಿಂಗೆ ಕುತ್ಕೊಂಡು ಮಾಡೋದಕ್ಕಷ್ಟೇ ತಪಸ್ಯ ಅಲ್ಲ, ಬಾಬಾನ ಮೇಲೆ ದೃಢ ನಿಶ್ಚಯ ಇರಬೇಕು, ನಶೆ ಇರಬೇಕು, ಇದು ತಪಸ್ಯ. ತ್ಯಾಗ ಅಂದ್ರೇನು? ನಮ್ರತ. ತಪಸ್ಯ ಅಂದ್ರೇನು? ನಿಶ್ಚಯ, नशे. यथार्थ सेवा इसको कहा जाता है. बाप दादा निरंतर सच्चे सेवाधारी बनने के लिए कहते हैं, नाम सेवा हो और स्वयं भी डिस्टर्ब हो, दूसरे को भी डिस्टर्ब करे. इस सेवा से मुक्त होने के लिए बाप दादा कह रहे हैं. ಬಾಬಾ ಹೇಳ್ತಾರೆ ಹೆಂಗೆ ಯಥಾರ್ಥ ಸೇವಾ ಅಂದ್ರೇನು, ಎದಕ್ಕೆ ಹೇಳ್ತಾರೆ? ಬಾಪ್ ದಾದಾ ಹೇಳ್ತಾರೆ, ನಿರಂತರ ಸಚ್ಚಾ ಸೇವಾಧಾರಿ ಆಗುವುದರ ಸಲುವಾಗಿ ಹೇಳ್ತಾರೆ ಬಾಬಾ. ಏನು ಸೇವೆ? ನಾಮ್ ಸೇವಾ ಹೋ ಅವ್ರ ಸ್ವಯಂ ಭಿ ಡಿಸ್ಟರ್ಬ್ ಹೋ. ಹೆಸರಿಗೆ ಸೇವಾ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ಮೆಂಟಲಿ ಡಿಸ್ಟರ್ಬ್ ಆಗ್ತೀವ, ಇನ್ನು ಬೇರೆದವ್ರಿಗೂ ಡಿಸ್ಟರ್ಬ್ ಮಾಡ್ತೀವಿ. ಈ ಸೇವಾದಿಂದ ಮುಕ್ತ ಹೋನೆ ಕೆ ಲಿಯೇ ಬಾಪ್ ದಾದಾ ಕಹ ರಹೆ ಹೇ. ಈ ಸೇವಾ ಬೇಡ ಬಾಬಾಗೆ, ನಾಮ್ ಸಲುವಾಗಿ. ಏ ಕ್ಯೋಂಕಿ, ಯಾಕಂತಂದರೆ ಸೇವಾ ಕಾ ವಿಶೇಷ ಗುಣ ಹೈ ಸಂತುಷ್ಟತಾ. ಆ ಸೇವೆದೊಳಗೆ ಸಂತುಷ್ಟತಾನೇ ಇಲ್ಲ ಅಂದರೆ ಎದಕ್ಕೆ ಸೇವೆ ಮಾಡೋದು? ಸಂತುಷ್ಟತಾ. ಜहाँ संतुष्टता नहीं, चाहे स्वयं से चाहे संपर्क वालों से, वह सेवा न स्वयं को फल की प्राप्ति कराएगी न दूसरों को. ಸೇವಾ ಅಂದರೆ ಸಂತುಷ್ಟತೆಯ ಫಲ ಸಿಗಬೇಕು, ಅದು ಸೇವಾ ಅಂತ ಹೇಳ್ತಾರೆ ಬಾಬಾ. ಸಂತುಷ್ಟತೆನೇ ಇಲ್ಲ ಅಂತಂದರೆ ನೀವು ಸಂತುಷ್ಟತೆ ಇರೋದಿಲ್ಲ, ಇನ್ನೊಬ್ರಿಗೂ ಸಂತುಷ್ಟತೆಯ ಅನುಭವ ಮಾಡಿಸೋದಿಲ್ಲ. ನ ಸ್ವಯಂ ಕೋ ಫಲ್ ಕಿ ಪ್ರಾಪ್ತಿ कराएगी न दूसरों को. इसमें स्वयं अपने के पहले संतुष्ट मणि बनाए फिर सेवा में आवे वह अच्छा है. ಖುಷಿಯೊಳಗಿದ್ರಷ್ಟೇ ಸೇವೆ ಮಾಡೋಕ್ಕೆ ಬರಲಿ ಬಾಬಾ. ಬಾಬಾ ಹೇಳ್ತಾರೆ, ಸ್ವಯಂ संतुष्ट मणि बनाए फिर सेवा में आवे वह अच्छा है, नहीं तो सूक्ष्म बोझ जरूर है. ಕಷ್ಟಪಟ್ಟು ಬಂದಿಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರಿ, ಅದು ಏನಾಗುತ್ತೆ? ಭೋಜ ಆಗುತ್ತೆ. वह अनेक प्रकार का बोझ उड़ती कला में विघ्न रूप बन जाता है. ಇದೇನೈತಲ್ಲ ಸೂಕ್ಷ್ಮ ಭೋಜ ನಮಗೆ ಹಾರೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ವಿಘ್ನ ಆಗಿಬಿಡ್ತದೆ. ಬೋಜ್ ಚಢಾನ ನಹಿ ಹೇ. ಇಲ್ಲಿ ಬರೋದಕ್ಕೆ ಭೋಜ ಏರಿಸ್ಕೊಳ್ಳಿಕ್ಕೆ ಬರ್ತೀವೋ ಇಳಿಸ್ಕೊಳ್ಳಿಕ್ಕೆ ಬರ್ತೀವೋ, ಉತಾರ್ನಾ ಹೇ. जब से समझते हो तो इससे एकांतवासी बनना अच्छा है, क्योंकि एकांतवासी बनने से स्वपरिवर्तन का अटेंशन जाएगा. बाबा ಹೇಳ್ತಾರೆ, जब ऐसे समझते हो, ಹಿಂಗೆ ತಿಳ್ಕೊತೀರಿ ಅಂತಂದರೆ ಅದರಿಂದ ಏಕಾಂತವಾಸಿ ಆಗೋದು ಭಾಳ ಚಲೋ ಅಂತ ಹೇಳ್ತಾರೆ ಬಾಬಾ. ಏಕಾಂತವಾಸಿಯಿಂದ ಸ್ವಪರಿವರ್ತನ ಕಡೆ ಅಟೆನ್ಷನ್ ಹೋಗ್ತದೆ. तो बाप दादा तपस्या जो कह रहे हैं वह सिर्फ दिन रात बैठे बैठे तपस्या के लिए नहीं कह रहे हैं. ಬಾಬಾ ಹೇಳ್ತಾರೆ, ತಪಸ್ಯ ಅಂತಂದ್ರೆ ಹಗಲು ರಾತ್ರಿ ಕೂತ್ಕೊಂಡು ತಪಸ್ಸು ಮಾಡೋದಲ್ಲ. ತಪಸ್ಯಾ ಮೇ ಬೈಠನಾ ಭೀ ಸೇವಾ ಹಿ ಹೇ. ಹೌದು, ಇಲ್ಲಂತಲ್ಲ, ತಪಸ್ಯದಲ್ಲಿ ಕೂತ್ಕೊಳ್ಳೋದು ಸೇವೆನೇ. लाइट हाउस वाइट हाउस बन शांति की शक्ति की किरणों द्वारा ವಾಯುಮಂಡಲ ಬನಾನಾ ಹೇ. ಅದು ಕೊಡಬೇಕು. ಲೈಟ್ ಹೌಸ್ ಆಗಬೇಕು, ಮೈಟ್ ಹೌಸ್ ಆಗಬೇಕು, ಶಾಂತಿ ಶಕ್ತಿ ಎಲ್ಲ ಕಡೆ ಹರಡಿಸ್ಬೇಕು. ಓಕೆ. ತಪಸ್ಯಾ ಕೆ ಸಾಥ್ ಸಾಥ್ ಮನಸಾ ಸೇವಾ ಜುಡಿ ಹುಯಿ ಹೇ, ಅಲಗ್ ನಹಿ ಹೇ. ತಪಸ್ಸಾದ ಜೊತೆಗೆ ಮನಸಾ ಸೇವಾ ಜುಡಿ ಹುಯಿ ಹೇ, ಅದರ ಜೊತೆಗೆ ಮನಸಾ ಸೇವೆ ಸೇರಿಕೊಂಡಿದೆ, ಅದು ಬೇರೆ ಅಲ್ಲ. ನಹಿ ತೋ ತಪಸ್ಯಾ ಕ್ಯಾ ಕರೆಂಗೆ, ಇಲ್ಲ ಅಂದರೆ ತಪಸ್ಸಾ ಏನು ಮಾಡ್ತೀರಾ? श्रेष्ठ आत्मा ब्राह्मणात्मा तो हो गए, अब तपस्या अर्थात स्वयं सर्वशक्तियों से संपन्न बन दृढ़ स्थिति दृढ़ संकल्प द्वारा विश्व की सेवा करना. ಅದಕ್ಕೆ ಬಾಬಾ ಹೇಳ್ತಾರೆ,
ತಪಸ್ಯಾದ ಅರ್ಥನೇ ಏನಾಗಿದೆ? ಸ್ವಯಂವನ್ನು ಸರ್ವಶಕ್ತಿಗಳಿಂದ ಸಂಪನ್ನ ಆಗಿ ದೃಢ ಸ್ಥಿತಿಯಲ್ಲಿ ದೃಢ ಸಂಕಲ್ಪದ ಮುಖಾಂತರ ವಿಶ್ವದ ಸೇವೆ ಮಾಡಬೇಕು. ಸಿರ್ಫ್ ವಾಣಿ ಸೇವಾ ಸೇವಾ नहीं है, जैसे सुख शांति पवित्रता का आपस में संबंध है, वैसे त्याग तपस्या सेवा का संबंध है. ಮೂರು ಬೇರೆಗಳಲ್ಲಂತಾರೆ ಬಾಬಾ. त्याग तपस्या सेवा कंबाइन. बाप दादा तपस्वी रूप अर्थात शक्तिशाली सेवाधारी रूप बनाने के लिए कहते हैं. तपस्वी रूप की दृष्टि भी सेवा करती है. ತಪಸ್ವಿ ರೂಪದ ದೃಷ್ಟಿನೂ ಕೂಡ ಏನು ಮಾಡ್ತದೆ? ಸೇವಾ ಮಾಡ್ತದೆ. ಬಾಬಾ ಹೇಳ್ತಾರೆ, ಉನ್ಕಾ ಶಾಂತ್ ಸ್ವರೂಪ್ ಚೆಹರಾ ಭೀ ಸೇವಾ ಕರ್ತಾ ಹೇ. इसलिए बाबा ಹೇಳ್ತಾರೆ, उनका शांत स्वरूप चेहरा भी सेवा करता. तपस्वी मूर्त के दर्शन मात्र से भी प्राप्ति की अनुभूति होती है. बरोबर शांत स्वरूप तपस्वी मूर्त स्थिति ನೋಡಿದರೆ प्राप्ति अनुभूति ಆಗ್ತದೆ. इसलिए आजकल देखो जो हठ से तपस्या करते हैं उनके दर्शन के पीछे भी कितनी भीड़ हो जाती है. ಕೆಲವರು ಯಾರಾದರೂ ನೋಡಿದ್ರಲ್ಲ, 21 ದಿನ ಅನುಷ್ಠಾನ ಕೂತಿದ್ದಾರೆ, 21 ದಿನ ಹೀಗೆಲ್ಲ ಏನೇನೋ ಮಾಡ್ತಿರ್ತಾರೆ ಭಕ್ತಿ ಮಾರ್ಗದಲ್ಲಿ. ಅದನ್ನು ನೋಡೋಕ್ಕೆ ಎಷ್ಟು ಜನ ಹೋಗ್ತಾರೆ. ಎಲ್ಲೆಲ್ಲೋ ಊರಿಂದ ಬಂದು ಲೈನ್ ಹಚ್ಚೋರನ್ನು ನೋಡೋಕ್ಕೆ ಹೋಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕಿತನಿ ಭೀಡ್ ಹೋ ಜಾತಿ ಹೇ, ಯಹ ಆಪ್ಕಿ ತಪಸ್ಯಾ ಕೆ ಪ್ರಭಾವ ಕಾ ಯಾದ್ಗಾರ್ ಅಂತ ತಕ್ ಚಲಾ ರಹಾ ಹೇ. ಅದು ಯಾರ್ದು ಯಾದ್ಗಾರ್? ನಿಮ್ಮದೇ ಅಂತ ಹೇಳ್ತಾರೆ ಬಾಬಾ. ಕೊನೆಯವರೆಗೂ ನಡೀತದೆ. ತೋ ಸಮझा सेवा भाव किसको कहा जाता है? सेवा भाव अर्थात सर्व की कमजोरियों को समाने का भाव. ಮತ್ತೆ ಹೇಳ್ತಾರೆ ಬಾಬಾ, ಏನು ಹೇಳ್ತಾರೆ ಬಾಬಾ? ಈ ತಮ್ಮದು ಏನು ತಪಸ್ಯಾದ ಪ್ರಭಾವ ಯಾದ್ಗಾರ್ ಕೊನೆಯವರೆಗೂ ಇರ್ತದೆ. ಗೊತ್ತಾಯ್ತಲ್ಲ ಸೇವಾ ಭಾವ ಅಂತ ಯಾರಿಗೆ ಹೇಳಲಾಗ್ತದೆ? ಸೇವಾ ಭಾವ ಅಂತಂದರೆ ಎಲ್ಲರದು ಏನು ಕಮ್ಜೋರಿಗಳದಾವಲ್ಲ ಅದನ್ನೇನು ಮಾಡ್ಬೇಕು? ನಾನು ಹೊಟ್ಟೆಗೆ ಹಾಕೋಬೇಕು. ಎತ್ತೆತ್ತಿ ಹೇಳೋಂಗಿಲ್ಲ ಅಂತಾರೆ ಬಾಬಾ. कमजोरियों को समाना ಅಂತ ಹೇಳ್ತಾರೆ ಬಾಬಾ. कमजोरियों का सामना करने का भाव नहीं. ಕಮ್ಜೋರಿಗಳ ಎದುರಿಗೆ ಹೋಗೋದು ಅಂತಲ್ಲ, ಎದುರಿಸೋದು ಅಂತಲ್ಲ, ಸಮಾನೆ ಕಾ ಭಾವ. ಇದು ಭಾಳ ಶಕ್ತಿ ಬೇಕಿದೆ. ಬಾಬಾ ಹೇಳ್ತಾರೆ, ಸ್ವಯಂ ಸಹನ್ ಕರ್ ದೂಸರೆ ಕೋ ಶಕ್ತಿ ದೇನೆ ಕಾ ಭಾವ್. ನಮ್ಮಲ್ಲಿನೂ ಕಮ್ಜೋರಿಗಳದಾವ, ಎಷ್ಟೊಕ್ಕೊಂದು ಕಮ್ಜೋರಿ ಅದ ಅಂತ ಸಿಟ್ಟು ಮಾಡ್ಕೊಳ್ಳೋಂಗಿಲ್ಲ. ಅದನ್ನು ನನ್ನೊಳಗೆ ಏನು ಮಾಡಬೇಕು? ಸಮಾ ಮಾಡ್ಕೋಬೇಕು. ಮತ್ತು ಹೇಳ್ತಾರೆ ಬಾಬಾ, ಬೇರೆದವ್ರಿಗೂ ಶಕ್ತಿ ಕೊಡಬೇಕು. ಇಸ್ಲಿಯೇ ಸಹನ್ ಶಕ್ತಿ ಕಹ ಜಾತಾ ಹೇ. ಸಹನ್ ಶಕ್ತಿ ಅಂತಂದ್ರೇನು? ಇದಕ್ಕೆ ಬಾಬಾ ಹೇಳ್ತಾರೆ, ಸಹನ್ ಕರ್ನಾ ಶಕ್ತಿ ಭರ್ನಾ ಅವ್ರ ಶಕ್ತಿ ದೇನಾ ಹೇ. ಎಷ್ಟು ಸಹನ ಮಾಡ್ಕೋಬೇಕು ಬಾಬಾ? ಮಾಡ್ಕೋಬೇಕು ಅಷ್ಟೇ ಅಂತಾರೆ ಬಾಬಾ. ಏನು ಮಾಡ್ಕೋಬೇಕು? ಸಹನ ಮಾಡ್ಕೋಬೇಕು. ಶಕ್ತಿ ಭರ್ನಾ, ಶಕ್ತಿ ತುಂಬಿಕೊಳ್ಬೇಕು, ಶಕ್ತಿ ಕೊಡಬೇಕು. ಸಹನ್ ಕರ್ನಾ ಮರ್ನಾ ನಹೀ ಹೇ. कई सोचते हैं हम तो सहन कर कर मर जाएंगे. ಕೆಲವ್ರು ಏನು ವಿಚಾರ ಮಾಡ್ತೀವಿ, ಎಷ್ಟು ಸಹಿಸ್ಕೋಬೇಕು, ಸಹನ ಮಾಡ್ಕೊಂಡು ಸಾಕಾಗಿ ಹೋಗಿದೆ ಅಂತ ಹೇಳ್ತಿರ್ತೀವಿ. ಬಾಬಾ ಹೇಳ್ತಾರೆ, ಕ್ಯಾ ಹಮೇ ಮರ್ನಾ ಹೈ ಕ್ಯಾ? ಏನು ಮಾಡೋದದ ಈಗ? ಸಾಯೋದದ ಏನಂತಾರೆ ಬಾಬಾ. ಲೇಕಿನ್ ಯಹ ಮರ್ನಾ ನಹೀ ಹೇ, ಯಹ ಸಬ್ಕೆ ದಿಲೋ ಮೇ ಸ್ನೇಹ ಸೆ ಜೀನಾ ಹೇ. ನಾವೇನು ಮಾಡಬೇಕು? ಎಲ್ಲರ ಮನಸ್ಸನ್ನು ಗೆದಿಬೇಕು. ಎಲ್ಲರ ಮನಸ್ಸು ಗೆದಿಬೇಕು ಅಂತಂದ್ರೆ ತೋರಿಕೆಯ ಸೇವಾ ಮಾಡಿ ಮನಸ್ಸು ಗೆದ್ದೋದಲ್ಲ, ಆತ್ಮಗಳಿಗೆ ಗೊತ್ತಾಗ್ತೈತಿ. ಯಾಕಂದ್ರೆ ನಾವೆಲ್ಲ ಬ್ರಹ್ಮಕುಮಾರಿಯರು ಗೊತ್ತಾಗೋದಿಲ್ಲೇನು? ಹೊರಗಿನವ್ರಿಗೆಲ್ಲ ಗೊತ್ತದು, ಇವ್ರು ತೋರಿಕೆಗೆ ಮಾಡ್ತಾರೋ ನಿಜವಾಗ್ಲೂ ಮಾಡ್ತಾರೋ ಅಂತ. ಇನ್ನು ನಮಗೆ ಗೊತ್ತಾಗೋದಿಲ್ವಾ? ನಮಗೆ ಗೊತ್ತೇ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲರ ಮನಸ್ಸು ಗೆದಿಬೇಕು ಅಂತಂದ್ರೆ ನಾವು ಒಳಗಿನಿಂದ ಏನಾಗಿರಬೇಕು? ಏಕ್ದಮ್ ಶುದ್ಧ ಇರಬೇಕು. ಅದನ್ನೇ ಹೇಳ್ತಾರೆ ಬಾಬಾ.
ಬಾಬಾ ಹೇಳ್ತಾರೆ, यह सब के दिलों में स्नेह से जीना है. ಬಾಬಾ ಹೇಳ್ತಾರೆ, यह सब के कैसा भी ವಿರೋಧಿ ಹೋ, ಅವ ನನಗೆ ಎಷ್ಟು ವಿರೋಧಿ ಮಾಡಲಿ, ನನ್ನ ಎಷ್ಟು ಅವಹೇಳನ ಮಾಡಲಿ, ನನ್ನನ್ನು ಎಷ್ಟು ಕೀಳು ಮಟ್ಟಕ್ಕೆ ತಗೊಂಡು ಹೋಗಬೇಕಾ ಅಂತ ಅಂದ್ಕೊಂಡಿದ್ನೋ ಅವನಿಗೂ, ರಾವಣ ಸೇ ಭಿ ತೇಜ್ ಹೋ, ರಾವಣಕ್ಕಿಂತ ನನ್ನ ವಿರೋಧಿ ಇರಲಿ ಅವನು, एक बार नहीं 10 बार सहन करना पड़े फिर भी सहन शक्ति का फल अविनाशी और मधुर ही होगा. 10 ಸಲ ಯಾಕೆ, 100 ಸಲ ಯಾಕೆ, 1000 ಸಲ ಆದರೂ ನಾವೇನು ಮಾಡಬೇಕು, ಸಹನ್ ಮಾಡಿಕೊಳ್ಳೇಬೇಕು. ಒಂದಿಲ್ಲ ಒಂದು ದಿವಸ ಅದರ ಫಲ ಮಧುರ ಆಗೇ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ವಹ ಭೀ ಜರೂರ್ ಬದಲ್ ಜಾಯೇಗಾ ಹಿ, ಅದು ಎಂಥದೇ ಕಠಿಣ ಇದ್ರೂ ಏನಾಗ್ತದೆ, ಪರಿವರ್ತನೆ ಆಗ್ತದೆ. ಸಿರ್ಫ್ ಯಹ ಭಾವನಾ ನಹಿ ರಖೋ कि मैंने इतना सहन किया तो यह भी कुछ करे. ನಾ ಎಷ್ಟು ಸಹನ ಮಾಡ್ಕೊಂಡಿರಿ, ಅವರು ಸಹನ ಮಾಡ್ಕೋಬೇಕಲ್ಲ, ಬರೀ ಪ್ರತಿ ಸರ್ತಿ ನಾವೇ ಸಹನ ಮಾಡ್ಕೋಬೇಕೇನು, ಹಿಂಗಿಲ್ಲ ಅಂತಾರೆ ಬಾಬಾ. ಅಲ್ಪಕಾಲಕ್ಕೆ ಫಲ್ಕಿ ಭಾವನಾ ನಹಿ ರಖೋ, ಈಗ ಅವ್ರು ಸಹನ ಮಾಡ್ಕೊಂಡ್ರೆ ನನಗೇನಾಗೋದದ, ಬಿಟ್ಟರೆ ನನಗೇನಾಗೋದದ, ನಂದು ಏನಾಗೋದದ, ನಾನು ಶ್ರೇಷ್ಠ ಆಗಬೇಕು, ನಾನು ಸಹನಶೀಲ ಆಗಬೇಕು, ಶಕ್ತಿ ತುಂಬ್ಕೋಬೇಕು, ಶಕ್ತಿ ಕೊಡಬೇಕು. ಅದು ಮಾಡಿದ್ರೆ ಅದಕ್ಕೆ ಬರ್ತದೆ, ಮಾಡಲಿಲ್ಲ ಅಂದರೆ ಅದಕ್ಕೆ ಬಿಡ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತಾರೆ ಬಾಬಾ. ಇಸ್ಕೋ ಕಹಾ ಜಾತಾ ಹೇ, ಬಾಬಾ ಹೇಳ್ತಾರೆ, ಅಲ್ಪಕಾಲಕ್ಕೆ ಫಲ್ಕಿ ಭಾವನಾ ನಹಿ ರಖೋ, ರಹಮ್ ಭಾವ್ ರಖೋ. ಆ ಆತ್ಮನ ಮೇಲೆ ಏನಿರಬೇಕು, ದಯಾ ಬೇಕು. ಇಸ್ಕೋ ಕಹಾ ಜಾತಾ ಹೇ ಸೇವಾ ಭಾವ್. तो इस वर्ष ऐसी सच्ची सेवा का सपूत की लिस्ट में आने का ಗೋಲ್ಡನ್ ಚಾನ್ಸ್ ದೇ ರಹೇ ಹೇ. ಅದಕ್ಕಾಗಿ ಈ ವರ್ಷ ಸತ್ಯ ಸೇವಾ ಸಬೂತ್ ಕೊಡಬೇಕು. ಸಪೂತ್ ಅಂದರೆ ತಂದೆಯ ಪ್ರೀತಿ ಮಗುವಿನ ಲಿಸ್ಟ್ನಲ್ಲಿ ನೀವು ಬರೋಕ್ಕೆ ಗೋಲ್ಡನ್ ಚಾನ್ಸ್ ಬಾಬಾ ಕೊಡ್ತಿದ್ದಾರೆ. इस वर्ष यह नहीं देखेंगे कि मेला व फंक्शन बहुत अच्छा किया, लेकिन संतुष्ट मणिया बन संतुष्ट की सेवा में नंबर आगे जाना है. ಸೇವಾ ಮಾಡಲಿಕ್ಕತ್ತೀರಿ ಎಲ್ಲರೂ, ಅದ್ರ ಒಳಗಡೆ ಸಂತುಷ್ಟ ಮಣಿ ಇದೀರೇನು ಅಂತ ಕೇಳ್ತಾರೆ ಬಾಬಾ. ಅದು ಆಗಬೇಕು. ಬಾಬಾ ಹೇಳ್ತಾರೆ, ಆವಾಗ ಅದು ಸೇವಾ. ವಿಘ್ನ ವಿನಾಶಕ್ ಟೈಟಲ್ಗೆ ಸೆರೆಮನಿ ಮೇ ಇನಾಮ್ ಲೇನಾ. ನಾವೆಲ್ಲ ಏನಾಗಬೇಕು, ವಿಘ್ನ ವಿನಾಶಕ. ಸಮझा, इसी को ही कहा जाता है नष्ट मोह स्मृति स्वरूप. तो 18 वर्ष की समाप्ति का यह विशेष संपन्न बनने का अध्याय स्वरूप में दिखाओ. इसको ही कहा जाता है बाप समान बनना. ಇದಕ್ಕೆ ಹೇಳ್ತಾರೆ ತಂದೆಯ ಸಮಾನ ಆಗುವುದು. अच्छा, सदा चमकते हुए रूहानी सितारों को, सदा संतुष्टता की लहर फैलाने वाली संतुष्ट मणियों को, सदा एक ही समय पर त्याग तपस्या सेवा का प्रभाव डालने वाले प्रभावशाली आत्माओं को, सदा सर्व आत्माओं को रूहानी भावना का रूहानी फल देने वाले बीज स्वरूप बाप समान श्रेष्ठ बच्चों को बाप दादा का संपन्न बनने का याद प्यार और नमस्ते. अच्छा, ओम शांति.